ಸರ್ ಶಕ್ತಿ Best ಕೋಚೆ ಏನಕ್ಕೆ ಆಯ್ಕೆ ಮಾಡಿರೋ ಸರ್ ನೀವು? ಶಕ್ತಿ ಎಲ್ಲ ಒಳ್ಳೇದಲ್ಲ, ಕ್ಲಿಯರ್ ಆಗಿ. ಕ್ಲಿಯರ್ ತಮಿಳ್ನಾಡು ಅಲ್ವಾ? ತಮಿಳ್ನಾಡು. ಎಷ್ಟು ದಿನಕ್ಕೆ ಮಾಡಿ ಕೊಟ್ಟಿದ್ದಾನೆ? ಇದು BS6 ನನ್ನ ಲೆಕ್ಕದಲ್ಲಿ ಇದು ಬೆಸ್ಟ್ ಟಾಟಾ. ಟಾಟಾ. ಟಾಟಾದಲ್ಲಿ ಕಡಿಮೆ ದುಡಿದದು, ಲೈಲಾಂಡಲ್ಲಿ ದುಡಿದದು, ಆದ್ರೆ BS6 ನೋಡುವಾಗ ಈಗ ಟಾಟಾ ಬೆಸ್ಟ್ ಕಾಣಿಸ್ತು. ಕುಶನ್ ವರ್ಕ್ ಎಲ್ಲ ನೀವೇ ಮಾಡಿಸಿರೋದಾ? ಕುಶನ್ ಎಲ್ಲ ನಾವೇ ಮಾಡಿಸಿದ್ವಿ. ಎಲ್ಲಿ ಮಾಡಿ ಕೊಡ್ತಾರೆ ಸರ್ ಇದೆಲ್ಲ? ಇದೆಲ್ಲ ಇದೆಲ್ಲ ಮಂಗಳೂರಲ್ಲಿ ಮಾಡಿದವರು, ಹಾಗೆ. ಇಬ್ಬರಿದ್ದಾರೆ ಅಣ್ಣ ತಮ್ಮ. ಹಾಗೆ ಅದರ ಮಾಡಿ ಫಸ್ಟ್ ಟೈಮ್ ಅಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದೆ ಈಗ. ಸರ್ ಒಳಗಡೆ ಏನೆಲ್ಲ ಮಾಡಿಫಿಕೇಶನ್ ಮಾಡಿಸಿದಾರೆ ಅಂತ ಆನ್ ಮಾಡಿ ತೋರಿಸಬಹುದಾ? ಹಾ. ಆಂಜನೇಯ ಎಲೆಕ್ಟ್ರಿಕಲ್ಸ್. ನಿಮಗೆ ಊಟ ಎಲ್ಲ ಅವರೇ, ಪ್ಯಾಕೇಜ್ ಅಲ್ಲೇ ಎಲ್ಲ. ಇನ್ಕ್ಲೂಡ್ ಇರುತ್ತೆ? ಎಲ್ಲ ಅವರೇ. ನಿಮಗೆ ಸಪರೇಟ್ ರೂಮ್ಸ್ ಇರುತ್ತಲ್ವಾ? ಯಾವ ತರ ಸರ್ ರೇಟ್ ಅಲ್ಲಿ ಫಿಕ್ಸ್ ಮಾಡಿ ಹೋಗುದು? ಅಂದ್ರೆ ಕಿಲೋಮೀಟರ್ ವೈಸ್ ಇಲ್ಲ, ಅದರಲ್ಲಿ ಅದ್ರ ಡೈಲಿ ಇನ್ಕಮ್ ಇರುತ್ತಲ್ಲ, ಹೌದು. ಇದರಲ್ಲಿ ಹೋದ್ರೆ ಮಾತ್ರ ಇನ್ಕಮ್. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಹರೀಶ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಮಂಗಳೂರು. ಮಂಗಳೂರು. ವಿಟ್ಲ. ಮಂಗಳೂರಿಂದ ವಿಟ್ಲ. ಓ ವಿಟ್ಲ. ಹಾ. ಓಕೆ. ಮಂಗಳೂರಿಂದ 40 ಕಿಲೋಮೀಟರ್ ಇದೆ. 40 ಕಿಲೋಮೀಟರ್. ಹಾಗೆ ಸರ್, ಈ ಗಾಡಿ ಬರ್ಬೇಕಂದ್ರೆ ನೀವು ನಿಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಕಂಪನಿಗೆ? ಅಲ್ಲಿಂದ ಮಂಗಳೂರಿಗೆ ಒಂದು 45 ಕಿಲೋಮೀಟರ್. 45 ಕಿಲೋಮೀಟರ್. ಹಾ. ನಿಮ್ಮ ಮನೆಯಿಂದ ಅಲ್ಲಿಂದ ಶೋರೂಮ್ಗೆ ಬರ್ಲಿಕ್ಕೆ 40 ಕಿಲೋಮೀಟರ್ ಹೋಗಿ ಗಾಡಿ ಎತ್ಕೊ ಬರ್ತೀರಾ? ಹಾ. ಹಾಗೆ ಹಾ. ದೂರ ಅನ್ಸಲ್ವಾ ಸರ್? ದೂರ ಅನಿಸುತ್ತೆ. ಅನ್ಸುತ್ತೆ. ಹಾ. ಆದ್ರೂ ಸಹ ಹೋಗಿ ಎತ್ಕೊ ಬರ್ತೀರಾ? ಚೆನ್ನಾಗಿದೆ. ಸರ್ ಎಷ್ಟು ಗಾಡಿ ಇದೆ ಸರ್ ಇವರ ಹತ್ರ? ಇವರಿಗೆ ಒಂದೇ ಇರೋದು, ಮತ್ತೊಂದು ಲೈನ್ ಗಾಡಿ ಇದೆ. ಟೂರಿಸ್ಟ್ ಇರೋದು ಒಂದೇನಾ? ಟೂರಿಸ್ಟ್ ಒಂದೇ. ಓಕೆ. ಮತ್ತೆ ರೂಟಿಗೆ ಎಷ್ಟು ಗಾಡಿ ಇದೆ? ಊಟಿಗೆ ಒಂದು ಗಾಡಿ ಇದೆ. ಒಂದೇ ಗಾಡಿ. ಹಾ. ಎಷ್ಟು ಸೀಟ್ ಗಾಡಿ ಸರ್ ಇದು? ಇದು 41. 41. ಹಾ. 50 ಅಲ್ಲ? 50 ಅಲ್ಲ, 41. ಲೆಂತ್ ಜಾಸ್ತಿ ಬರುತ್ತಲ್ವಾ? ಹಾ. ಈ ರೂಟ್ ಅಲ್ಲೆಲ್ಲ ಯೂಸ್ ಮಾಡೋ ಚೆಸಿ ಇದೆ ಅಲ್ವಾ? ಇದೆ. ಇದೇ ಸ್ವಲ್ಪ- ಚೆಸಿ ಇದು ಮಾಡಿಸಿದಲ್ಲ ಹಾಗೆ. ಮಾಡಿಸಿದ್ರು ಕರೂರಲ್ಲಿ. ಕರೂರಲ್ಲಿ ಶಕ್ತಿ ಕೋಚ್ ಶಕ್ತಿ ಅಲ್ಲಿ. ಕೋಚ್. ಹಾ. ಹಾಗೆ ಇದು ರೂಟಿಗೆ ಸಹ ಶಕ್ತಿ ಕೋಚ್? ರೂಟಿಗೆ ಶಕ್ತಿ ಕೋಚ್. ಅದು ಸ್ವಲ್ಪ ಬೇರೆ ಟೈಪ್ ಬರ್ತದೆ. ಬೇರೆ ಟೈಪ್ ಹಾ. ಬರುತ್ತೆ. ಏನು ವ್ಯತ್ಯಾಸ ಬರುತ್ತೆ ಸರ್ ಅದು? ಅದು ಸ್ವಲ್ಪ ಒಳಗಡೆ ಎಲ್ಲ ಪ್ಲೇಸ್ ಜಾಸ್ತಿ ಇದೆ, ಇದು ಸ್ವಲ್ಪ ಕಡಿಮೆ ಅಲ್ಲ. ಕಡಿಮೆ. ಅದು ಅದಕ್ಕೆ ರೂಟಿಗೆ ಎಷ್ಟು ಸೀಟ್ ಆದ್ರೆ- ಬರುತ್ತೆ? ಅದು ರೂಟ್ ಗಾಡಿ, ದೊಡ್ಡ ಗಾಡಿ ನಮ್ದು 53 ಸೀಟ್ ಇದೆ. ಓ, ದೊಡ್ಡ ಗಾಡಿ. ದೊಡ್ಡ ಗಾಡಿ. ಅದು ಶಕ್ತಿ ಕೋಚ್. ಅದು ಶಕ್ತಿ ಕೋಚ್. ಶಕ್ತಿ ಕೋಚ್. ಹಾ. ಯಾವ್ದು ಬೆಸ್ಟ್ ಸರ್? ಎರಡು ಓಡಿಸಿದೀರಾ? ಎರಡು ವರ್ಷ, ಎರಡು ಬೆಸ್ಟ್ ಟಾಟಾನೆ. ಎರಡು ಟಾಟಾನೆ? ಎರಡು ಟಾಟಾನೆ. ಎರಡು ಹೊಸ ಗಾಡಿನ? ಅದಿಲ್ಲ, ಅದೇ ಹಳೆ ಗಾಡಿ. ಹಳೆ ಗಾಡಿ. 2013. 13. ಹಾ. ಹಾಗೆ ಇದು ಟಾಟಾ ಮಾರ್ಕೋ ಪೋಲೋ ಅಲ್ವಾ? ಮಾರ್ಕೋ ಪೋಲೋ. ಹೇಗೆ ಸರ್ ಗಾಡಿ ಬಂದು ಎಷ್ಟು ಟೈಮ್ ಆಯ್ತು? ಇದು 1 year ಆಯ್ತು. ಮೊನ್ನೆಗೆ ಮೊನ್ನೆ ಒಂದು ವಾರ ಆಯ್ತು. ಹೋದ ವಾರಕ್ಕೆ ಒಂದು ವರ್ಷ ಆಯ್ತು. 1 ವರ್ಷ. ಹಾ. ಹಾಗೆ ಸರ್, ಇದು ಶಕ್ತಿ ಕೋಚ್ ಅಲ್ಲಿ ನೀವೇ ರೆಡಿ ಮಾಡ್ಸಿರೋದಾ? ಓನರ್ ಹೋಗಿದ್ದಾರೆ ಅವರೇ, ಓಕೆ. ನೀವು ಹೋಗಿಲ್ಲ? ನಾವಿಲ್ಲ. ಅವರೇ ಓನರ್ ಅವರು ಹೋಗಿ ಎಲ್ಲ ಪ್ಲಾನಿಂಗ್ ಎಲ್ಲ ಹೇಳಿದ್ದೇವೆ, ಅವ್ರು ಮಾಡಿ. ಪ್ಲಾನಿಂಗ್ ಎಲ್ಲ ಹೇಳಿದ್ವಿ. ಹಾ, ಅಂದ್ರೆ ಯಾವ ತರ ಸರ್ ಪ್ಲಾನಿಂಗ್ ಹೇಳಿದ್ರಿ? ಪ್ಲಾನಿಂಗ್ ಎಲ್ಲ ಈ ತರ ಒಳಗಡೆ ಎಲ್ಲ ಮಾಡಿದವರ ಅಂದ್ರೆ ಆಗ್ಬೇಕು ಅಂತ. ಓನರ್ಗೆ ಎಷ್ಟೊಂದು ಐಡಿಯಾ ಇರ್ಲಿಲ್ವಾ? ಇಲ್ಲ, ಅವ್ರಿಗೆ ಒಂದು ಅಷ್ಟು ಐಡಿಯಾ ಇಲ್ಲ. ಫಸ್ಟ್ ಟೈಮ್. ಟೂರಿಸ್ಟಿಗೆ ಕೈ ಹಾಕ್ತಾ ಇರೋದು. ಫಸ್ಟ್ ಟೈಮ್. ನೀವು ಬೇರೆ ಕಂಪನಿಯಲ್ಲೆಲ್ಲ ನೋಡಿದ್ರಲ್ವಾ? ಬೇರೆ ಕಂಪನಿಯಲ್ಲಿ ಇದ್ದೆ, ನಾನು ಲೈಲ್ಯಾಂಡ್ ಅಲ್ಲಿ ಇದ್ದೆ. ಲೈಲ್ಯಾಂಡ್ ಅಲ್ಲಿ. ಟಾಟಾಗೆ ಇದಕ್ಕೆ ಫಸ್ಟ್ ಬಂದದ್ದು, ಚೆನ್ನಾಗಿದೆ. ಈಗ ನನಗೆ BS6 ಗೆ ಅಂತ ಟಾಟಾನೇ ಬೆಸ್ಟ್ ಕಾಣಿಸ್ತು ಲೈಲ್ಯಾಂಡ್ ಗಿಂತ. ಲೈಲ್ಯಾಂಡ್ ಗಿಂತ? ಏನಕ್ಕೆ ಸರ್ ಹಾಗೆ? ಅದು BS6 ನಮ್ಮ ಹತ್ರ ಲೈಲ್ಯಾಂಡ್ ಗಾಡಿ ಇತ್ತು. ನಾನೊಂದು ಇದೇ ಕಂಪನಿಯಲ್ಲಿ? ಅಲ್ಲ, ಬೇರೆ ಕಂಪನಿಯಲ್ಲಿ ಒಂದು 4 ವರ್ಷ ಡ್ಯೂಟಿ ಮಾಡಿದೆ. ಅದು ಕಂಪ್ಲೇಂಟ್ ಇದೆ. ಅದು ಸಹ BS6? ಅದು BS6. ಇದು BS6 ನನ್ನ ಲೆಕ್ಕದಲ್ಲಿ ಇದು ಬೆಸ್ಟ್ ಟಾಟಾ. ಟಾಟಾ. ಟಾಟಾದಲ್ಲಿ ಕಡಿಮೆ ದುಡಿದದು, ಲೈಲ್ಯಾಂಡ್ ಅಲ್ಲಿ ದುಡಿದದು, ಆದ್ರೆ BS6 ನೋಡುವಾಗ ಈಗ ಟಾಟಾ ಬೆಸ್ಟ್ ಕಾಣಿಸ್ತು. ಚೆನ್ನಾಗಿದೆ, ಪಿಕಪ್ ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ? ಚೆನ್ನಾಗಿ ಬರುತ್ತೆ. ಹಾಗೆ ಹಾ. ಎಷ್ಟು ಬರುತ್ತೆ ಸರ್ ಇದಕ್ಕೆ ಎವರೇಜ್ ಎಲ್ಲ? ಇದು ಮೈಲೇಜ್ ಈಗ 5.5 ಬರ್ತದೆ. 5.5? ಲಾಂಗ್. ಓಕೆ. ಲೋಕಲ್ ಆದ್ರೆ ಸ್ವಲ್ಪ ಕಡಿಮೆ ಇರ್ತದೆ, 5 ಹಾಗೆಲ್ಲ ಬರ್ತದೆ. ಹಾಗೆ ಬರುತ್ತೆ. ಹಾ. ಸರ್ ಲೈಲ್ಯಾಂಡ್ ಆಗಿದ್ರೆ ಎಷ್ಟು ಬರ್ತಾ ಇತ್ತು? ಲೈಲ್ಯಾಂಡ್ ಆದ್ರೆ ನಮಗೆ 4.5. 4.5? ಹಾಗೆ ಸ್ವಲ್ಪ ಕಡಿಮೆನ ಹಾಗಿದ್ರೆ? ಸ್ವಲ್ಪ ಜನ ಹೇಳ್ತಾರೆ ಲೈಲ್ಯಾಂಡ್ ಗೆ ಮೈಲೇಜ್ ಜಾಸ್ತಿ ನನ್ನ ಅಂತ. ಲೆಕ್ಕದಲ್ಲಿ ನಾನು ಡ್ಯೂಟಿ ಮಾಡಿದೆ, ಈಗ 4 ವರ್ಷ ಮಾಡಿದ್ದೇನೆ BS6 ಅಲ್ಲಿ. ನನ್ನ ಲೆಕ್ಕದಲ್ಲಿ ಅದು ಕಡಿಮೆ. ಲೈಲ್ಯಾಂಡ್ ಫಸ್ಟ್ ಗೆ ಬರ್ತಿತ್ತು ಮೈಲೇಜ್ ಗಾಡಿ ತಂದಾಗ? ಆಮೇಲೆ ಕಡಿಮೆ ಆಯ್ತು. ಮತ್ತೆ ಕಂಪ್ಲೇಂಟ್ ಎಲ್ಲ ಬರ್ಲಿಕ್ಕೆ ಶುರು ಆಯ್ತಲ್ಲ.
ಮತ್ತೆ ಕಡಿಮೆನೇ ಇದೆ 4.5 ಇದ್ದ ಲಾಸ್ಟ್. ಆಮೇಲೆ ನಾನು ಕಿರಿಕಿರಿ ಬೆಟ್ಟದ ಬೇಡ ಅಂತ ಹೇಳಿ ಗಾಡಿನೇ ಬಿಟ್ಟಿದ್ರಿ? ಹಾ ಹಾಗೆ ಕಂಪನಿ ಬಿಟ್ಟೆ ಅಷ್ಟೇ. ಹಾಗೆ ಹಾ. ಅವ್ರ ಹತ್ರ ಗಾಡಿ ಇದೆ? ಹಾ ಅವ್ರ ಹತ್ರ ಇದೆ ಅವ್ರ ಹತ್ರ ಇದೆ ಗಾಡಿ ಇದೆ. ಓಕೆ. ಕಂಪ್ಲೇಂಟ್ BS6 ಕಂಪ್ಲೇಂಟ್ ಲೈಲ್ಯಾಂಡ್ ಲೈಲ್ಯಾಂಡ್ ದೊಡ್ಡ ಗಾಡಿ ಓಕೆ. ದೊಡ್ಡ ಗಾಡಿ. ಹಾ. ಓಕೆ. ಲಿಂಕ್ಸ್ ಅಲ್ಲಿ ಲಿಂಕ್ಸ್ ಅಲ್ಲಿ ಟಾಟಾ ಬೆಸ್ಟ್. ಲಿಂಕ್ಸ್ ಅನ್ನೋದು ಏನಕ್ಕೆ ಸರ್? ಲಿಂಕ್ಸ್ ಅಂದ್ರೆ ಅದು ಚಿಕ್ಕ ಗಾಡಿ ಆ ತರ ಹೇಳ್ತಾರಲ್ಲ. ಆ ತರ ಆದ್ರೆ ಸೀಟಿಂಗ್ ಕೆಪಾಸಿಟಿ ಎಲ್ಲ ಸೇಮ್ ಅಲ್ವಾ? ಅಲ್ಲ ಅದಕ್ಕೆ 9 ಸೀಟ್ ಜಾಸ್ತಿ ಬರ್ತಲ್ಲ, ಇದು 41 ಅಲ್ಲ, ಹೌದು, 49 ಬರ್ತದೆ ದೊಡ್ಡ ಗಾಡಿ. ದೊಡ್ಡ ಗಾಡಿ. ಹಾ. ವೀಲ್ ಎಲ್ಲ ದೊಡ್ಡದು ಅದು ಬರುತ್ತೆ. ದೊಡ್ಡ ವೀಲ್, ಇದು ಚಿಕ್ಕ ವೀಲ್ ಅಲ್ಲ. ಹೌದು. ಒಳಗಡೆ ಇರೋದೆಲ್ಲ ಪುಷ್ ಬ್ಯಾಕ್ ಸೀಟ್ಸ್ ಅಲ್ಲ? ಪುಷ್ ಬ್ಯಾಕ್ ಸೀಟ್ಸ್. ಸರ್ ಈ ಕೋಚಿಗೆ ಕಂಪೇರ್ ಆಗಿ ಯಾವ ಕೋಚ್ ನಡೀತಾ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಇದು ಈಗ ಶಕ್ತಿ ಕೋಚ್ ಅಲ್ಲ. ಇದಕ್ಕೆ ಕಾಂಪಿಟೇಷನ್ ಆಗಿ ಯಾವ ಕೋಚ್ ಇದೆ ಅಂತ ಮಾರ್ಕೆಟ್ ಅಲ್ಲಿ? ಈಗ ತುಂಬಾ ಇದೆಲ್ಲ ಸರ್. ಈಗ PT ಕೋಚ್ ಒಂದು ಇದೆ, ಮತ್ತೆ ಇನ್ನೊಂದು ಯಾವ್ದೋ ವಿನಾಯಕ, ಈಗ ತುಂಬಾ ಇದೆ ಅಲ್ಲ. ತುಂಬಾ ಇದೆ ಸರ್. ಶಕ್ತಿ Best. ಕೋಚ್ ಏನಕ್ಕೆ ಆಯ್ಕೆ ಮಾಡಿರೋ ಸರ್ ನೀವು? ಶಕ್ತಿ ಎಲ್ಲ ಒಳ್ಳೇದಲ್ಲ, ಕ್ಲಿಯರ್. ತಮಿಳ್ನಾಡು ಅಲ್ವಾ? ತಮಿಳ್ನಾಡು. ಎಷ್ಟು ದಿನಕ್ಕೆ ಮಾಡಿ ಕೊಟ್ಟಿದ್ದಾನೆ? ಅವರೊಂದು ಎಷ್ಟು 4 ತಿಂಗಳಾಗಿದೆ ಅಂತ. 4 ತಿಂಗಳು. 4 ತಿಂಗಳಾಗಿದೆ. ಮತ್ತೆ ಸಿಸ್ಟಮಿಂಗ್ ಮತ್ತೆ ಬೇರೆ ಅದು ಬೇರೆ. ಯಾವ ಮ್ಯೂಸಿಕ್ ಸರ್? ಇದು ಆಂಜನೇಯ ಆಂಜನೇಯ. ಎಲೆಕ್ಟ್ರಿಕಲ್ಸ್. ಹಾ ಮಂಗಳೂರು ಅಲ್ವಾ? ಮಂಗಳೂರು ತಲಪಾಡಿಯ. ತಲಪಾಡಿ. ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತಲ್ವಾ? ಹಾ ಆಂಜನೇಯ ಎಲೆಕ್ಟ್ರಿಕಲ್ಸ್ ಚೆನ್ನಾಗಿದೆ. ಓಕೆ. ಎಷ್ಟು ಲಕ್ಷಕ್ಕೆ ಸಿಸ್ಟಮ್ ರೆಡಿ ಆಗಿರೋದು ಸರ್? ಸಿಸ್ಟಮ್ ಎಲ್ಲ ಓನರ್. ಹೇಗೆ ಸರ್ ಟೂರಿಸ್ಟ್ ಫೀಲ್ಡ್ ನೀವು ಐಡಿಯಾ ಕೊಟ್ಟಿರೋದು ಓನರ್ಗೆ? ಟೂರಿಸ್ಟ್ ಅಲ್ಲಿ ನಾನು ಇದ್ದೆ ಮುಂಚೆ ಬೇರೆ ಗಾಡಿಯಲ್ಲಿ, ಟೂರಿಸ್ಟ್ ಅಲ್ಲಿ. ಹಾಗೆ ಅದರ ಮಾಡಿ ಫಸ್ಟ್ ಟೈಮ್ ಅಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದೆ. ಈಗ ಅವ್ರ ಓನರ್ಸ್ ತೊಂದರೆ ಇಲ್ಲ. ನೀವೇ ಐಡಿಯಾ ಕೊಟ್ಟಿರೋದು? ನಾವು ಐಡಿಯಾ ಕೊಟ್ಟಿದ್ದು. ಹಾಗೆ ನಿಮ್ಮ ಹತ್ರ ಕೇಳಿದ್ರು? ಇಬ್ಬರಿದ್ದಾರೆ ಅಣ್ಣ ತಮ್ಮ. ಓ, ಇಬ್ರು ಸೇರಿ ಗಾಡಿ ಮಾಡಿರೋದಾ? ಮತ್ತೆ ಬೇರೆ ಇದ್ದಿದೆ ಅವರಿಗೆ ಹೋಟೆಲ್ ಎಲ್ಲ ಇದೆ. ಸೀಸನ್ ಅಲ್ಲಿ ಅಷ್ಟೇ ಅಲ್ವಾ ನಡೆಯೋದು? ಸೀಸನ್ ಅಲ್ಲಿ ಅಷ್ಟೇ, ಮತ್ತೆ ಲೋಕಲ್ ಮದುವೆ ಟ್ರಿಪ್ ಎಲ್ಲ ಅನ್ ಸೀಸನ್ ಅಲ್ಲಿ. ಅನ್ ಸೀಸನ್ ಅಲ್ಲಿ ಸ್ಟಾಪ್ ಏನಾಗಲ್ಲ, ಲೋಕಲ್ ಅಲ್ಲಿ ಸಿಗ್ತಾ ಇರುತ್ತೆ. ಲೋಕಲ್ ಸಿಗುತ್ತೆ. ಯಾವ್ದು ಬೆಸ್ಟ್ ಸರ್ ನಿಮಗೆ? ಅಂದ್ರೆ ಪ್ರಾಫಿಟ್ ಈಗಲ್ಲ ಯಾವ ಗಾಡಿ ಬೆಸ್ಟ್ ಸರ್ ಇವಾಗ? ಈಗ ಟಾಟಾನೇ ಬೆಸ್ಟ್ ಪ್ರಾಫಿಟ್ ಈಗಲ್ಲ. ಟಾಟಾ ಚೆನ್ನಾಗಿದೆ ಈಗ. ಅಂದ್ರೆ ಟೂರಿಸ್ಟ್ ಅಂದ್ರೆ ನಮಗೆ ಟೂರಿಸ್ಟ್ ಇದ್ರೆ ಮಾತ್ರ ಹೋಗ್ಲಿಕ್ಕೆ. ಹೌದು. ರೂಟ್ ಆದ್ರೆ ಡೈಲಿ ಇರ್ತದಲ್ಲ, ಒಂದು ಫಿಕ್ಸ್ ಇನ್ಕಮ್. ಅದು ರೂಟ್ ಬೆಸ್ಟ್. ಇದಂದ್ರೆ ಯಾವತ್ತೂ ಇರುದಿಲ್ಲ, ಬಾಡಿಗೆ ಬಂದ್ರೆ ಅಷ್ಟೇ. ಬಾಡಿಗೆ ಬಂದ್ರೆ ಮತ್ತೆ ತೊಂದರೆ ಇಲ್ಲ. ಈ ಗಾಡಿಗೆ ತೊಂದರೆ ಇಲ್ಲ, ಚೆನ್ನಾಗಿ ನಡೀತಿದೆ ಈಗ. ಹಾಗೆ ಸರ್ 1 ವರ್ಷದ ಅನುಭವದಲ್ಲಿ ಈ ಗಾಡಿ ತಂದು ಏನೆಲ್ಲ ಮೇಂಟೆನೆನ್ಸ್ ಮಾಡಿಸಿದ್ದೀರಾ ಸರ್? ದೊಡ್ಡ ಕೆಲಸ ಏನು ಮಾಡ್ಲಿಲ್ಲ ಇದ್ದಾರೆ. ಎಂತ ಸಹ ಮಾಡಿಲ್ಲ? ದೊಡ್ಡ ತರದ ಕೆಲಸ ಬರ್ಲಿಲ್ಲ. ಎಷ್ಟು ಲಕ್ಷ ಆಗುತ್ತೆ ಸರ್ ಈ ಗಾಡಿ ಮಾಡೋದಿದ್ರೆ? ಅದು ಎಷ್ಟೇ ಅದು ಗೊತ್ತಾಗಲ್ಲ ನನಗೆ. ಚೆಸ್ಸಿಗೆ ಎಷ್ಟಾಗ್ಬೋದು? ಚೆಸ್ಸಿಗೆ ಒಂದು ಟೋಟಲ್ ಒಂದು 60 ಆಗ್ಬೋದಾ ಅಂತ. 60 ಲಕ್ಷ ಎಲ್ಲ ಹಾಗೆ. ಅದೇ ರೂಟಿಗೆ ಆಗಿದ್ರೆ? ರೂಟಿಗೆ ಆದ್ರೆ ಒಂದು 29. ಕಡಿಮೆ ಕಡಿಮೆ. ಅದು ಬಂದ್ರೆ ಲೈಟ್ ಬಾಡಿ ಬರ್ತಲ್ಲ. ಹೌದು. ಇದಾದ್ರೆ ಸ್ಟ್ರಾಂಗ್ ಅಲ್ಲ. ರೂಟಿಗೆ ಆದ್ರೆ ಲೈಟ್ ಬಾಡಿ ಸಾಕಾಗುತ್ತೆ. ಲೈಟ್ ಬಾಡಿ ಸಾಕಾಗುತ್ತೆ. ಎಷ್ಟು ವರ್ಷ ಬರುತ್ತೆ ಸರ್ ನಿಮ್ದು ಶಕ್ತಿ ಕೋಚ್ ಆಗಿದ್ರೆ ರೂಟ್ ಅಲ್ಲಿ? ಶಕ್ತಿ ಕೋಚ್ ಆದ್ರೆ ಒಂದು ಕಮ್ಮಿ ಆದ್ರೆ ಒಂದು 5 ವರ್ಷ 6 ವರ್ಷ ಬರುತ್ತೆ ರೂಟ್ ಅಲ್ಲಿ. ಡೈಲಿ ಟ್ರಿಪ್ ಮಾಡಿದ್ರೆ ಬಾಡಿ ಕ್ಲಿಯರ್ ಇತ್ತಲ್ಲ. ಕ್ಲಿಯರ್ ಇತ್ತಂದ್ರೆ ಸರ್ ಇಲ್ಲಿರುವಂತ ಸ್ವಿಚಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ? ಯಾವುದು ಇದು ಸರ್? ಇದು ಹೆಡ್ ಲೈಟ್ ಇದ್ದು. ಓಕೆ. ಮತ್ತೆ ಇದೊಂದು ಲೈಟ್ ಇದ್ದು. ಓಕೆ. ನೀವು ಕೂರಿಸಿರೋದು? ಇದಷ್ಟು ನಾವು ಕೂರಿಸಿದ್ದು. ಮತ್ತೆ ಇದು ಡೌನ್ ಹಿಲ್ ಯೋಗ ಬ್ರೇಕ್ ಇದು. ಓಕೆ. ಇಂಜಿನ್ ಬ್ರೇಕ್. ಇದು ಬ್ಯಾಟ್ರಿ. ಓಕೆ. ಮತ್ತೆ ಇದು 4 ಲೈಟ್. 4 ಇಂಡಿಕೇಟರ್. 4 ಇಂಡಿಕೇಟರ್. ಮತ್ತೆ ಇದು ಪಾಸಿಂಗ್ ಅಂದ್ರೆ ಹೈವೇಲಿ ಹೋಗುವಾಗ ಲೋಡ್ ಆದ್ರೆ ಮಾತ್ರ ನಾವು ಇದು ಈ ಬಟನ್ ಹಾಕ್ಬೇಕು. ಲೈಟ್ ಅಲ್ಲಿ ಹೋದ್ರೆ ಇದು ಈ ಬಟನ್ ಒತ್ತಬೇಕು, ಮೈಲೇಜ್ ಬರುತ್ತೆ ಒಳ್ಳೆ. ಹಾಗೆ ಈ ಲೈಟ್ ಅಲ್ಲಿ ಈಗ ಅಪ್ ಅಲ್ಲಿ ಆದ್ರೆ ಈ ಬಟನ್ ಹಾಕ್ಬೇಕು ನಾವು, ಹೆವಿ. ಮತ್ತೆ ಲೆವೆಲ್ ಅಂದ್ರೆ ಟಾಪ್ ಅಂಡ್ ಡಬಲ್ ಇದು ಈ ಬಟನ್ ಹಾಕಿದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಮತ್ತೆ ಇದು ರೀಚ್ ಮಾಡ್ತಾರಲ್ಲ, ರೀಜನರೇಷನ್ ಅದು ಹಾಗೆ. ಸರ್ ನೀವು ಈ ಟೂರಿಸ್ಟ್ ಅಲ್ಲಿ ಸರ್ ತುಂಬಾ ಜನ ಐಶರ್ ಲೈಕ್ ಮಾಡ್ತಾರೆ, ಲೈಲ್ಯಾಂಡ್ ಲೈಕ್ ಮಾಡ್ತಾರೆ, ಟಾಟಾನ ಏನಕ್ಕೆ ಆಯ್ಕೆ ಮಾಡಿದ್ರು ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಾನಂದ್ರೆ ಲೈಲ್ಯಾಂಡ್ ಅಲ್ಲಿ ಇದ್ದದ್ದು ನಾನು. ನನಗೆ ಲೈಲ್ಯಾಂಡ್ ತುಂಬಾ ಲೈಕ್ ಇತ್ತು. ದೊಡ್ಡ ಗಾಡಿ ಲೈಲ್ಯಾಂಡ್ ಬೆಸ್ಟ್, ನನಗೆ ಒಳ್ಳೆ ಇತ್ತು. ಟೂರಿಸ್ಟ್ ಅಲ್ಲಿ ಇದ್ದೆ. ಅದು ಚಿಕ್ಕ ಗಾಡಿಯಲ್ಲಿ BS6 ಅಲ್ಲಿ ನಾನು ಚಿಕ್ಕ ಗಾಡಿಗೆ ಬಂದೆ. ಅದು ಬಂದ ನಂತರ ನನಗೆ ಇದು ಲೈಲ್ಯಾಂಡ್ ಬೇಡ ಅಂತ ಆಗಿದೆ. ಟಾಟಾ ಈಗ ಈ ಗಾಡಿಗೆ ಬಂದೆ 1 ಇಯರ್ ಅಲ್ಲಿ. ನಾನು ಅವರ 2 ಡ್ರೈವರ್ ಇದ್ದೇವೆ ನಾವು, ಇನ್ನೊಬ್ಬರಿದ್ದಾರೆ ಬದಲಿ ಬೇರೆ. ಅವರು ಬರ್ತಾರೆ, ನಾನು ಮಾಡ್ತೇನೆ. ಹಾಗೆ ನನಗೆ ಇದೆ ಟಾಟಾನೇ ಈಗ ಲೈಕ್ ಆಗಿದೆ, ಒಳ್ಳೆ ಬೆಸ್ಟ್ ಕಾಣುತ್ತೆ ಟಾಟಾ ಗಾಡಿ. ಹಾಗೆ ಸರ್ ಐಶರು ಮಾಡ್ಬೋದಿತ್ತಲ್ವಾ? ತುಂಬಾ ಗಾಡಿ ಬರ್ತಾ ಇದೆ ಇವಾಗ. ಐಶರ್ ಬರ್ತದೆ ಅಂದ್ರೆ ಅಲ್ಲಿ ನಮ್ದು ಸರ್ವಿಸ್ ಏನು ಸಾಕಾಗಲ್ಲ. ಅವ್ರು ಸಿಗಲ್ಲ ಬೇಗ ಅಲ್ಲಿ ಸರ್ವಿಸ್ ಆಗಿ. ಮತ್ತೆ ಅಲ್ಲಿ ಜಾಗ ಇಲ್ಲ
ಹೌದು ಹೌದು. ಇವಾಗ ನಿಮ್ಮ ಕಡೆ ಕೋಸ್ಟಲ್ ಲೈನ್ ಅಲ್ಲೆಲ್ಲ ರೂಟಿಗೂ ಸಹ ಇದು ಟಾಟಾ ಗಾಡಿನೇ ಬರ್ತಾ ಇದೆ ಇವಾಗ. ಟಾಟಾ ಬರ್ತಾ ಇದೆ ಈಗ. ಟಾಟಾ ಹಾ. ಮೊದಲೆಲ್ಲ ಲೈಲ್ಯಾಂಡೇ ಜಾಸ್ತಿ ಲೈಲ್ಯಾಂಡ್ ಇರೋದು. ಈಗ ಟಾಟಾ ಜಾಸ್ತಿ ಆಗಿದೆ. ಹೌದು. ಹಾ. ನೀವು ರೂಟಿಗೆ ಹೋಗ್ತೀರಾ ನಾವು ರೂಟಿಗೆ ಹೋಗ್ತೀವಿ. ಸರ್? ಡ್ರೈವಿಂಗ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ನೀವು? ನಾವು 16 ವರ್ಷ ಆಯ್ತು. 16 ವರ್ಷ. ಹಾ. ಯಾವಾಗ ಬಂದಿರೋದು ಸರ್? ನಾವು ಸಾಧಾರಣ ಒಂದು ಈಗ 2009 2009 ಅಲ್ಲಿ. ಹಾ. ಹಾಗೆ ಸ್ಟಾರ್ಟ್ ಜಾಸ್ತಿ. ಮಾಡಿರೋದು ಯಾವ್ದ್ರಲ್ಲಿ ಸರ್? ನಾವು ಆ ಕಡೆ ಲೋಕಲ್ ಗಾಡಿಯಲ್ಲಿದ್ದೆ, ಅಂದ್ರೆ ನಮ್ಮ ಕಡೆ ಹೊಸಂಗಡಿ ಕೇರಳ, ಓ, ಕೇರಳ ರೂಟ್. ಉಪ್ಪಳ ಹೊಸಂಗಡಿ ಅಂತ ಒಂದು ರೂಟ್ ಇದೆ, ಕೇರಳ ಮಂಜೇಶ್ವರ ಆ ಸೈಡ್ ಗೊತ್ತಿರ್ಬೋದು ನಿಮ್ಗೆ. ಓಕೆ. ಆ ಕಡೆ ಡ್ಯೂಟಿ ಮಾಡ್ತಿದ್ದೆ ಫಸ್ಟ್ ಬಸ್ಸಿಗೆ ಬಂದದ್ದು. ಮತ್ತೆ ಈ ಕಡೆಯಿಂದ ಲೋಕಲ್ ದುಡಿದು ಮತ್ತೆ ಈ ಕಡೆ ಬಂದೆ. ಹಾಗೆ. ಹಾ. ಹಾಗೆ ಈ ಸರ್ ಯಾವ್ದು ಬೆಸ್ಟ್ ಅಂತ ಸರ್ ನಿಮಗೆ? ರೂಟ್ ಬೆಸ್ಟಾ ಇದು ಟೂರಿಸ್ಟ್ ನಮ್ಗೆ ಬೆಸ್ಟಾ? ಅಂದ್ರೆ ನನ್ನ ಲೆಕ್ಕದಲ್ಲಿ ಎರಡು ಬೆಸ್ಟ್ ನನಗೆ. ಎರಡು. ಇದರಲ್ಲಿ ಒಂದು ಹೋದ್ರೆ ರೆಸ್ಟ್ ಆಗುತ್ತೆ, ಅದರಲ್ಲಿ ರೆಸ್ಟ್ ಇಲ್ಲ, ಆದ್ರೆ ಅದರಲ್ಲಿ ಡೈಲಿ ಇನ್ಕಮ್ ಇರುತ್ತಲ್ಲ. ಹೌದು. ಇದರಲ್ಲಿ ಹೋದ್ರೆ ಮಾತ್ರ ಇನ್ಕಮ್. ಅದೊಂದು 2 ದಿವಸ ಮುಂಚೆ ಹೇಳ್ತೇವೆ, ಮತ್ತೆ ಅರ್ಜೆಂಟ್ ಇದ್ರೆ 1 ದಿವಸ ಮುಂಚೆ ಹೇಳಿದ್ರೆ ಸಾಕಾಗುತ್ತೆ. ಇನ್ನೊಬ್ರು ರೆಡಿ ಇರ್ತಾರಾ? ಸ್ಟಡಿ ಮಾಡ್ಬೇಕು ನಾವು. ನೈಟೇ? ಹಾ. ಸ್ಟಡಿ ಒಂದೊಂದ್ ಸಲ ಸಿಗ್ತಾರೆ, ಒಂದೊಂದು ಸಲ ಸಿಗಲ್ಲ, ನಾವೇ ಹೋಗ್ಬೇಕಾಗುತ್ತೆ. ಹೌದು, ಬೇರೆ ಹಾ. ಆಪ್ಷನ್ ಇಲ್ಲ ಇದೆ. ಹಾ. ಇಲ್ಲಿ ಕುಶನ್ ವರ್ಕ್ ಎಲ್ಲ ನೀವೇ ಮಾಡ್ಸಿರೋದಾ? ಕುಶನ್ ಎಲ್ಲ ನಾವೇ ಮಾಡಿಸಿದ್ವಿ. ಎಲ್ಲಿ ಮಾಡಿ ಕೊಡ್ತಾರೆ ಸರ್ ಇದೆಲ್ಲ? ಇದೆಲ್ಲ ಮಂಗಳೂರಲ್ಲಿ ಮಾಡಿದವರು. ಮಂಗಳೂರಲ್ಲಿ? ಕೊಲ್ಲಿಯಲ್ಲಿ. ಓಕೆ. ಇದು ಒಳಗಡೆ ಡಿಸೈನ್ಸ್ ಎಲ್ಲ ನೀವೇ ಹಾಕ್ಸಿರೋದಾ? ಅದೆಲ್ಲ ಅಲ್ಲೇ ಶಕ್ತಿ ಎಲ್ಲ ಅಲ್ಲೇ ಮಾಡಿಸಿದೆಲ್ಲ. ಇದು ಮೇಲ್ಗಡೆ ಇದು ಯಾವುದು ಇದು? ಇದಾ? ಹಾ. ಇದೆಲ್ಲ ನಾವು ಹಾಕಿದ್ವಿ. ನೀವು ಹಾಕ್ಸಿದ್ದು? ಹಾ. ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾ. ಹಾಗೆ ಅಲ್ವಾ? ಹಾಗೆ. Okay. ಒಳಗಡೆ ನೋಡಿ ಸರ್. ಸರ್ ಒಳಗಡೆ ಏನೆಲ್ಲ ಮಾಡಿಫಿಕೇಶನ್ ಮಾಡಿಸಿದ್ದೀರಾ ಅಂತ ಆನ್ ಮಾಡಿ ತೋರಿಸ್ಬೋದಾ? ಹಾ. ಆಂಜನೇಯ ಎಲೆಕ್ಟ್ರಿಕಲ್ಸ್. ನೆಟ್ವರ್ಕ್ ಕಡಿಮೆ ಇದೆ. ಸರ್ ಒಳಗಡೆ ಮಾಡಿಫಿಕೇಶನ್ ಎಲ್ಲ ಚೆನ್ನಾಗಿ ಮಾಡಿಸಿದೀರಾ, ಲೇಸರ್ ಲೈಟಿಂಗ್ಸ್ ಎಲ್ಲ ಹಾಕಿ. ಪ್ರತಿಯೊಂದು ಸೀಟ್ಗೂ ಪುಷ್ ಬ್ಯಾಕ್ ಸೀಟ್ ಇದೆ ಅಲ್ವಾ? ಪುಷ್ಪ ಇದೆ ಎಲ್ಲ. ಪುಷ್ ಬ್ಯಾಕ್ಸ್ ಹೇಳಿ ಹಾಕ್ಸಿರೋದಾ? ಹೇಳಿ ಹಾಕ್ಸಿದೆಲ್ಲ. ಹೇಳಿ ಹಾಕ್ಸಿರೋದು. ಇವಾಗ ಬಂದಿರೋ ಪಾರ್ಟಿ ಎಲ್ಲಿನವ್ರು ಸರ್? ಅವರು ಕೇರಳದವರು. ಕೇರಳ? ಹಾ. ಕೇರಳ ನಿಮ್ಗೆ ಗೊತ್ತಿರತ್ತ ಕೇರಳ ಪಾರ್ಟಿನೇ ಜಾಸ್ತಿ ಬರೋದು ಅಂತ? ಜಾಸ್ತಿ ಬರೋದು ಕೇರಳದವರೇ. ಕೇರಳದವ್ರೆ. ನಮ್ಮ ಕರ್ನಾಟಕದವರು ಅಷ್ಟೊಂದು ಕರ್ನಾಟಕದವರಿಲ್ಲ, ಕಡಿಮೆ ಟ್ರಿಪ್ಪಿಗೆಲ್ಲ ಹೋಗೋದು ಕಡಿಮೆ. ಕಡಿಮೆ ಕಡಿಮೆ. ಹಾಗೆ ಈ ಲಾಂಗ್ ಎಲ್ಲ ಅವರೇ ಬರೋದು ಕೇರಳದವರೇ. ಕೇರಳದವ್ರೆ. ಹಾ. ಹಾಗೆ ಅವ್ರದ್ದೇ ಪ್ಯಾಕೇಜ್ ಎಲ್ಲ. ಅವ್ರದ್ದೇ ಪ್ಯಾಕೇಜ್. ಹಾ. ಅವ್ರ ಪ್ಯಾಕೇಜ್ ನವರು ಬರ್ತಾರಾ? ಬರ್ತಾರೆ. ಬರ್ತಾರೆ. ಹಾ. ಎಷ್ಟು ಮಂದಿ ಬರ್ತಾರೆ ಸರ್? ಅವರೊಬ್ಬರೇ. ಒಬ್ಬರೇ? ಹಾ. ನಿಮಗೆ ಊಟ ಎಲ್ಲ ಊಟ ಎಲ್ಲ ಅವರೇ. ಪ್ಯಾಕೇಜ್ ಅಲ್ಲೇ ಎಲ್ಲ. ಇನ್ಕ್ಲೂಡ್ ಇರುತ್ತೆ? ಎಲ್ಲ ಅವರೇ. ಎಲ್ಲ ನಮಗೇನಿಲ್ಲ, ಅವರೆಲ್ಲ. ನಿಮ್ಮ ಕೈಯಿಂದ ಏನಿಲ್ಲ ಇಲ್ಲ, ಎಲ್ಲ ಅವರದೇ. ನಿಮಗೆ ಸಪರೇಟ್ ರೂಮ್ಸ್ ಇರುತ್ತಲ್ವಾ? ಸಪರೇಟ್ ರೂಮ್. ಇದಕ್ಕೆ ಬುಕ್ಕಿಂಗ್ ಅಲ್ಲಿ ಯಾವ ತರ ಮಾಡ್ಕೋತೀರಾ? ಬುಕ್ಕಿಂಗ್ ಅವ್ರದ್ದು ಆಫೀಸ್ ಇದೆ, ಓನರ್ ಇದು. ಓಕೆ. ಎಲ್ಲಿ ಬರುತ್ತೆ ಸರ್? ಅದು ವಿಟ್ಲದಲ್ಲಿ. ವಿಟ್ಲ? ಗಾಡಿ ಹಿಂದ್ಗಡೆ ನಂಬರ್ ಇದೆ ಅವ್ರದ್ದೇ, ಅದಕ್ಕೆ ಬುಕ್ ಮಾಡ್ತಾರೆ ಅವರು. ಅದಕ್ಕೆ ಬುಕ್ ಮಾಡ್ತಾರೆ. ಯಾವ ತರ ಸರ್ ರೇಟ್ ಅಲ್ಲಿ ಫಿಕ್ಸ್ ಮಾಡಿ ಹೋಗುದು? ಅಂದ್ರೆ ಹೇಳಿ. ಕಿಲೋಮೀಟರ್ ವೈಸ್ ಇಲ್ಲ, ಅಥವಾ ಫಿಕ್ಸ್ ರೇಟ್. ಫಿಕ್ಸ್ ರೇಟ್? ಈಗ ಈ ತರ ಎಲ್ಲ ಇದೆ ಅಂತ ಹೇಳಿದ್ರೆ ಇಷ್ಟು ರೇಟ್ ಅಂತ ಹೇಳ್ತಾರೆ, ನಾವು ಓಕೆ ಮಾಡಿ ಹೋಗ್ತಾರೆ ಅಷ್ಟೇ. ಓಕೆ ಮಾಡಿ ಹೋಗ್ತಾರೆ. ಹಾಗೆ ಇವಾಗ ಬಂದಿರೋದು ಎಲ್ಲೆಲ್ಲಿ ಸುತ್ತಾಡಿ ಬಂದಿದ್ದೀರಾ ಸರ್? ಇವಾಗ ನಾವು ಫಸ್ಟ್ ಮೊನ್ನೆ ನೈಟ್ ಮಂಗಳೂರಿಂದ ಹೊರಡು ಸೀದಾ ದಾಂಡೇಲಿಗೆ ಹೋದೆವು. ಓಕೆ. ಅಲ್ಲಿ ನಿನ್ನೆಲ್ಲ ಸುತ್ತಾಡಿಕೊಂಡು ಇವತ್ತು ಬೆಳಿಗ್ಗೆ ದಾಂಡೇಲಿಂದ ಬಿಟ್ಟು ಈಗ ಇಲ್ಲಿಗೆ ಬಂದಿದ್ದೇವೆ, ಗೋಕರ್ಣ. ಗೋಕರ್ಣಗೆ. ನೆಕ್ಸ್ಟ್ ಎಲ್ಲಿಗಿದೆ? ಇನ್ನು ನೆಕ್ಸ್ಟ್ ಮುರುಡೇಶ್ವರ, ಆಮೇಲೆ ಉಡುಪಿಯಲ್ಲಿ ಸ್ಟೇ ಇವತ್ತು. ಮತ್ತೆ ನಾಳೆ ಉಡುಪಿ ಮಲ್ಪೆ ಎಲ್ಲ ತಿರುಗಾಡಿ ನಾಳೆ ನೈಟ್ ಡ್ರಾಪ್ ಔಟ್ ಮಂಗಳೂರು. ಮಂಗಳೂರು. ಮತ್ತೆ ನೆಕ್ಸ್ಟ್ ಮತ್ತೆ ಟ್ರಿಪ್ ಇದೆಯಾ? ಮತ್ತೆ ಸೋಮವಾರ ಮತ್ತೆ ಇದೆ, ಮತ್ತೆ ಕಾರವಾರದಿಂದ ಪಿಕಪ್. ಓಕೆ. ಕಾರವಾರದಿಂದ ದಾಂಡೇಲಿ, ಗೋಕರ್ಣ ಇದೆ ಮತ್ತೆ ಹಾ. ಹಾಗೆ ಸರ್ ನಿಮಗೆ ಜಾಸ್ತಿ ಬರುವಂತ ಟ್ರಿಪ್ ಎಲ್ಲಿ ಸರ್? ಯಾವ ಕಡೆ ಇರುತ್ತೆ ಜಾಸ್ತಿ ಬರೋದು ಇದೆ, ದಾಂಡೇಲಿ, ಗೋಕರ್ಣ, ಗೋವಾ. ಗೋವಾ. ಈ ಸೈಡ್ಗೆ ಜಾಸ್ತಿ. ಸರ್ ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಓಕೆ, ಚೆನ್ನಾಗಿ ಆಗ್ಲಿ, ಒಳ್ಳೇದಾಗ್ಲಿ. ಇನ್ನು ಸಹ ಇದೇ ತರ ಜಾಸ್ತಿ ಆಗಿ ಮಾಡಿ. ಎಲ್ಲರೂ ನೋಡ್ತಾರಲ್ಲ, ಮತ್ತೆ ನಮಗೆ ಈ ತರ ಎಲ್ಲ ಬಾಡಿಗೆಲ್ಲ ಬರುತ್ತೆ, ಎಲ್ಲ ನೋಡ್ಬೇಕು. ಹಾಗೆ ಈಗ ನೋಡ್ತಾರಲ್ಲ ಗಾಡಿ ಆ ತರ ಎಲ್ಲ, ನೀವು ಈಗ ವಿಡಿಯೋ ಮಾಡಿ ಹಾಕಿದ್ರೆ ಹಾಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ.
ಥ್ಯಾಂಕ್ ಯು ಸರ್. ಓಕೆ ಓಕೆ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಅಂಬಿಕಾ ಟೂರಿಸ್ಟ್ನ ಟಾಟಾ ಮಾರ್ಕೋಪೋಲೋ ಬಸ್ಸಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಈ ಬ್ಲಾಗ್ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.